ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ವೆಂಕಟಯ್ಯನ ಚಿತ್ರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನೂತನ ಡಯಾಬಿಟಿಕ್ ಕ್ಲಿನಿಕ್ಗೆ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಚಾಲನೆಯನ್ನ ನೀಡಿದರು. ಚಾಮರಾಜನಗರ ತಾಲೂಕಿನ ವೆಂಕಟಯ್ಯನ ಚಿತ್ರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ರವರು ಬುಧವಾರ ನೂತನ ಡಯಾಬಿಟಿಕ್ ಕ್ಲಿನಿಕ್ ಕೇಂದ್ರ ಕಾರ್ಯ ಆರಂಭ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು. ಇಡೀ ರಾಜ್ಯದಲ್ಲೇ ಚಾಮರಾಜನಗರ ಜಿಲ್ಲೆ ಮೊದಲು ಆರಂಭಿಸಿದೆ. ಇದು ವಿಶೇಷವಾಗಿ ಜಿಲ್ಲೆಯ ಗ್ರಾಮೀಣ ಬಡ ಜನರಿಗೆ ತುಂಬಾ ಉಪಯೋಗವಾಗಲಿದೆ. ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಮತ್ತು ಅವರ ತಂಡ ಜಿಲ್ಲೆಯಲ್ಲಿ ಆರೋಗ್ಯ ಸೇವೆಗಳನ್ನು ಒದಗಿಸಲು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಡಯಾಬಿಟಿಕ್ ಕ್ಲಿನಿಕ್ ಸೌಲಭ್ಯ ಅನುಷ್ಠಾನಕ್ಕೆ ಮುಂದಾಗಿರುವ ಎಲ್ಲರನ್ನ ಅಭಿನಂದಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಾವಣ್ಯ, ಮಹೇಶ್, ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ, ಸದಸ್ಯರಾದ ಎಎಂ ಸೋಮಣ್ಣ, ಅಶೋಕ್ ಸ್ವಾಮಿ, ಶೈಲಜಾ, ಚಾಮುಲ್ ನಿರ್ದೇಶಕರಾದ ಎಚ್ಎಸ್ ಬಸವರಾಜು, ಜಿಲ್ಲಾ ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ರಾಜೇಶ್ ಕುಮಾರ್, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಸುಂದರೇಶ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶ್ರೀನಿವಾಸ್, ವೆಂಕಟಯ್ಯನ ಛತ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಗೋವಿಂದರಾಜು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಇವತ್ತಿನ ದಿನ ನಮ್ಮ ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲೂಕು ವೆಂಕಟಯ್ಯನ ಛತ್ರ ಬಿಎನ್ಸಿನಲ್ಲಿ ಇವತ್ತೊಂದು ವಿನೂತನ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮ ಅಂದ್ರೆ ಒಂದು ಪ್ರಾಕ್ಟೀಸ್ಗೆ ಚಾಲನೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ನಮ್ಮಲ್ಲಿ ಇರೋ ಎಲ್ಲಾ PHC, CHC ತಾಲೂಕು ಹಾಸ್ಪಿಟಲ್ಗಳಲ್ಲಿ ರಾಜ್ಯದಲ್ಲೇ ಮೊದಲನೇ ಬಾರಿಗೆ ಅಂದ್ರೆ ಎಲ್ಲಾ PHC ಟೈಮಿಂಗ್ ನಿಮಗೆ ಗೊತ್ತಿರಬೇಕು, ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4:30 ತನಕ ಇರುತ್ತೆ. ಹಲವಾರು ಬಾರಿ ಒಂದು ಫಾಸ್ಟಿಂಗ್ ಶುಗರ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಡಯಾಬಿಟಿಕ್ಸ್ ಇರೋರಿಗೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳುವಂಥದ್ದು 2 ಬಾರಿ ಮಾಡಿಸ್ಕೋಬೇಕಾಗತ್ತೆ. ಒಂದು ತಿಂಡಿ ತಿನ್ನೋದಕ್ಕೆ ಮುಂಚೆ ಖಾಲಿ ಹೊಟ್ಟೆನಲ್ಲಿ ಮಾಡಿಸ್ಕೋಬೇಕಾಗತ್ತೆ, ಅದಾದ್ಮೇಲೆ ತಿಂಡಿ ತಿಂದ ನಂತರ ಮಾಡಿಸ್ಕೋಬೇಕಾಗತ್ತೆ. 9 ಗಂಟೆ 9:30 ಓಪನ್ ಆದಾಗ ನಿಮ್ಗೆ ಕೂಡ ತುಂಬಾ ತಡ ಆದಾಗ ಮೇನ್ಲಿ ಸೀನಿಯರ್ ಸಿಟಿಸನ್ಸ್ಗೆ ತುಂಬಾ ಸುಸ್ತಾಗುತ್ತೆ. ಆ ಕಾರಣಕ್ಕೆ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಈ ಟೆಸ್ಟ್ ನ ಮಾಡಿಸ್ಕೊಳ್ಳಕ್ಕೆ ಅನಾನುಕೂಲ ಆಗ್ತಾ ಇತ್ತು. ನಮ್ಮ ಎಲ್ಲ ಡಾಕ್ಟರ್ಸ್ ಮತ್ತೆ ನಮ್ಮ DHO, ನಮ್ಮ ಎಲ್ಲ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅವರು ವಿನೂತನವಾಗಿ ಅವರೇ ಒಂದು ಇನಿಷಿಯೇಟಿವ್ ತೆಗೆದುಕೊಂಡು ಮೊದಲನೇ ಬಾರಿಗೆ ರಾಜ್ಯದಲ್ಲೇ 7 ಗಂಟೆಗೆ ಎಲ್ಲ ಏನು PHC ಇದೆ, CHC ಇದೆ, ಮತ್ತೆ ತಾಲೂಕು ಹಾಸ್ಪಿಟಲ್ ಇದೆ. ನಮ್ಮಲ್ಲಿ ಸುಮಾರು 59 PHC, 4 CHC, 3 ತಾಲೂಕು ಹಾಸ್ಪಿಟಲ್, 3 ನಮ್ಮ ಕ್ಲಿನಿಕ್, 2 ಅರ್ಬನ್ ಪಬ್ಲಿಕ್ ಹೆಲ್ತ್ ಸೆಂಟರ್ ಅಂದ್ರೆ UPHC. ಇಷ್ಟರಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಈ ಒಂದು ಫಾಸ್ಟಿಂಗ್ ಬ್ಲಡ್ ಶುಗರ್ ಟೆಸ್ಟಿಂಗ್ ಡಯಾಬಿಟಿಕ್ಸ್ ಗೆ ಮಾಡುವಂತದ್ನ ಇವತ್ತಿಂದ ಚಾಲನೆ ಮಾಡ್ತಾ ಇದ್ದೀವಿ. ಇದು ನಿರಂತರವಾಗಿ ಪ್ರತಿ ಬುಧವಾರ ಬೆಳಗ್ಗೆ 7 ಗಂಟೆಗೆ ನಮ್ಮ ಎಲ್ಲಾ ಸರ್ಕಾರಿ ಹೆಲ್ತ್ ಫೆಸಿಲಿಟೀಸ್ ನಲ್ಲಿ ಉಚಿತವಾಗಿ ಇದು ನಡೆಯುತ್ತೆ. ಸೊ ಇದರ ಒಂದು ಸೌಲಭ್ಯ ಎಲ್ಲರೂ ಪಡ್ಕೋಬೇಕು. ನಾನು ಹೇಳಲೇಬೇಕಾಗಿರುವಂತದ್ದು ನಮ್ಮ ಎಲ್ಲ ವೈದ್ಯರಿಗೆ ನಾನು ಧನ್ಯವಾದ ಹೇಳಬೇಕು. ಯಾಕಂದ್ರೆ ಅವರು ಎಷ್ಟೇ ನಮಗೆ ಒಂದು ಸ್ಟಾಫ್ ಕ್ರಂಚ್ ಇದ್ದು ತುಂಬಾ ಕಡಿಮೆ ಜನ ಇದ್ರು ಕೂಡ ಅವರು ಒಂದು ಇನಿಷಿಯೇಟಿವ್ ತೆಗೆದುಕೊಂಡು DHO ಅವ್ರ ಜೊತೆ ಸೇರ್ಕೊಂಡು ನಮ್ಮ ಎಲ್ಲ ಆಶಾ ಕಾರ್ಯಕರ್ತೆಯರು, ನಮ್ಮ ನರ್ಸಿಂಗ್ ಸ್ಟಾಫ್, ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು ಅವರೇನೆ ಸ್ವಂತವಾಗಿ ನಾವು ಮಾಡ್ಕೊಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಇದು ಅವಶ್ಯಕತೆ ಇದೆ. ಈಗ ಪ್ರೈವೇಟ್ ಹೋದ್ರೆ ತುಂಬಾ ಖರ್ಚಾಗತ್ತೆ, ಎಲ್ಲರಿಗೂ ಒಂದು ಪ್ರೈವೇಟ್ ಹೋಗೋ ವ್ಯವಸ್ಥೆ ಇರೋದಿಲ್ಲ. ಪ್ರೈವೇಟ್ ತುಂಬಾ ಕಡಿಮೆ ಕಡೆ ಇದೆ ನಮ್ಮ ಜಿಲ್ಲೆನಲ್ಲಿ. ಸೊ ಆದ್ರಿಂದ ಇದನ್ನ ಒಂದು ಮಾಡಿದ್ದಾರೆ. ಇದು ಬೇರೆ ಒಂದು ಜಿಲ್ಲೆಗೆ ಕೂಡ ಮಾದರಿಯಾಗ್ಲಿ, ಇದೇ ಒಂದು ಪಾಲಿಸಿ ಸ್ಟೇಟ್ ನಲ್ಲಿ ಎಲ್ಲಾ ಕಡೆ ಬರಲಿ ಅಂತ ಹೇಳ್ತಾ ಇದಕ್ಕೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಹೆಲ್ತ್ ಅವರು ಇಲ್ಲೇ ಜಿಲ್ಲಾಧಿಕಾರಿಯಾಗಿದ್ರು ಹರ್ಷಗುಪ್ತಾ ಸರ್ ಕೂಡ ತುಂಬಾ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸೊ ನಮ್ಮ ಎಲ್ಲಾ ಒಂದು ಹೆಲ್ತ್ ಟೀಮ್ಗೆ ನಾನು ಒಂದು ಅಭಿನಂದನೆ ಮತ್ತೆ ಧನ್ಯವಾದ ಕೂಡ ತಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೀನಿ. ಆರೋಗ್ಯ ಇಲಾಖೆಯಲ್ಲಿ ನಮ್ಮ ಒಂದು ಆರೋಗ್ಯ ಏನು ಸ್ಪಿಯರ್ ಇದೆ ಅಲ್ಲಿ ಒಳ್ಳೆ ಕೆಲಸಗಳು ನಡೀಲಿ. ಈ ಬಾರಿ ಕೂಡ ಕ್ಯಾಬಿನೆಟ್ ನಲ್ಲಿ ಅನೇಕ ಒಂದು ಪ್ರಯತ್ನದಿಂದ ಇನ್ನೂ ಹೆಚ್ಚಿನ ಒಂದು ಫೆಸಿಲಿಟೀಸ್ ತರೋದಕ್ಕೆ ನಾವು ತುಂಬಾ ಬೇಕಾಗಿರುವಂತದ್ದು ಪ್ರಪೋಸಲ್ಸ್ ಕೂಡ ಸಬ್ಮಿಟ್ ಮಾಡಿದೀವಿ. ಸೊ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಎಲ್ಲಾ ಜನರು ಆರೋಗ್ಯವಾಗಿ ಸಂತೋಷವಾಗಿರುವಂತದ್ದು ನಮ್ಮೆಲ್ಲರ ಹಾರೈಕೆ. ಧನ್ಯವಾದಗಳು. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.